ಬೆಂಗಳೂರಿನತ್ತ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಹೊರಟಿದ್ದಾರೆ. TV9 ನಲ್ಲಿ ಪ್ರಜ್ವಲ್ ಪ್ರಯಾಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ಜರ್ಮನಿಯಿಂದ ಹೊರಟಿರೋದು ಪ್ರಜ್ವಲ್ ರೇವಣ್ಣ ಪಕ್ಕಾ ಆಗಿದೆ. ಜರ್ಮನಿಯಿಂದ ಬೆಂಗಳೂರಿನತ್ತ ಪ್ರಜ್ವಲ್ ರೇವಣ್ಣ ಹೊರಟಿರುವಂತಹ ಕೆಲ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು TV9ಗೆ ಲಭ್ಯ ಆಗಿದೆ. ಮ್ಯೂನಿಕ್ನ ಏರ್ಪೋರ್ಟ್ನಿಂದ ವಿಮಾನ ಟೇಕ್ ಆಫ್ ಆಗಿದೆ. LH764 ವಿಮಾನದ ಸೀಟ್ ನಂಬರ್ 8G ನಲ್ಲಿ ಪ್ರಜ್ವಲ್ ಕೂತಿದ್ದಾರೆ. ಇವತ್ತು ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲುಫ್ತಾನ್ಸಾ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇರೋದು. ಸಂಜೆ 4:09ಕ್ಕೆ ಟೇಕ್ ಆಫ್ ಆಗಿದೆ ಲುಫ್ತಾನ್ಸಾ ವಿಮಾನ. ಲುಫ್ತಾನ್ಸಾ ಮಧ್ಯರಾತ್ರಿ 12:29ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಲ್ಯಾಂಡ್ ಆಗ್ತಾ ಇದ್ದಾಗೆ ಪ್ರಜ್ವಲ್ನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. SIT ಟೀಮ್ ಕೂಡ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಠಿಕಾಣಿ ಹೂಡಿದೆ. ಲುಕ್ಔಟ್ ನೋಟಿಸ್ ಆಧಾರದಲ್ಲಿ ಪ್ರಜ್ವಲ್ನನ್ನ ವಶಕ್ಕೆ ಪಡೆದಂತ ಬಳಿಕ ಬಂಧನ ಮಾಡುವಂತ ಪ್ರೊಸೀಜರ್ಸ್ಗಳನ್ನ ನಿಭಾಯಿಸುತ್ತೆ SIT. ಲುಕ್ಔಟ್ ನೋಟಿಸ್ ಅನ್ನ ಈಗ ಆಲ್ರೆಡಿ ಹೊರಡಿಸಿರುವಂತಹ ಕಾರಣಕ್ಕಾಗಿ ಕೂಡಲೇ ಏರ್ಪೋರ್ಟ್ ನಲ್ಲಿ ಕಾಣಸಿಗ್ತಾ ಇದ್ದ ಹಾಗೆ ಬಂಧನ ಮಾಡೋದಕ್ಕೆ ಅವಕಾಶ ಇದೆ. ಪ್ರಜ್ವಲ್ ಕೂಡ ಈಗ ಆಲ್ರೆಡಿ ಲುಫ್ತಾನ್ಸಾ ವಿಮಾನದ ನಾವೀಗ ತಾನೇ ಹೇಳಿದಾಗೆ LH764 ಲುಫ್ತಾನ್ಸಾ ವಿಮಾನ, ಸೊ ಅದರ ಸೀಟ್ ನಂಬರ್ 8G ಅಲ್ಲಿ ಪ್ರಜ್ವಲ್ ಪ್ರಯಾಣಿಸ್ತಾ ಇರೋದು. ಇವತ್ತು ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದಾರೆ. ಲುಫ್ತಾನ್ಸಾ ವಿಮಾನದಲ್ಲಿ 2 ಬ್ಯಾಗ್ನೊಂದಿಗೆ ಅಥವಾ 2 ಟ್ರಾಲಿ ಬ್ಯಾಗ್ನೊಂದಿಗೆ ಪ್ರಜ್ವಲ್ ಆಗಮಿಸ್ತಾ ಇರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಪ್ರಜ್ವಲ್ ಬೆಂಗಳೂರಿಗೆ ಬರುವಂಥದ್ದು ರಾತ್ರಿ 12:30 ಆಗಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಉಳಿದಂಥ ಎಲ್ಲ ಪ್ರೊಸೀಜರ್ಸ್ಗಳು ಮತ್ತೊಂದು ಅದನ್ನೆಲ್ಲ ಫುಲ್ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಹತ್ತತ್ರ 1 ಗಂಟೆ ಆಗಬಹುದು ಅಂತ ಕಾಣಿಸುತ್ತೆ. ಸೊ ಎಲ್ಲ ವ್ಯವಸ್ಥೆಯೂ ಕೂಡ ಪ್ರಜ್ವಲ್ನನ್ನ ಏರ್ಪೋರ್ಟ್ನಲ್ಲೇ ವಶ ಪಡೆಯುವಂಥ ನಿಟ್ಟಿನಲ್ಲಿ ಆಗಿದೆ. ಹೀಗೆ ಒಂದಲ್ಲ ಎರಡಲ್ಲ 3 ಅತ್ಯಾಚಾರ ಪ್ರಕರಣ ಹೊತ್ಕೊಂಡು ವಿದೇಶಕ್ಕೆ ಪರಾರಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾನೆ. ಬರೋಬ್ಬರಿ 34 ದಿನಗಳ ಬಳಿಕ ವಿಚಾರಣೆಗಾಗಿ ಜರ್ಮನಿಯಿಂದ ಮರಳುತ್ತಾ ಇರೋದು. ಈತ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನನ್ನ ಲಾಕ್ ಮಾಡೋದಕ್ಕೆ SIT ಅಧಿಕಾರಿಗಳು ಕೂಡ ಸಜ್ಜಾಗಿ ನಿಂತಿದ್ದಾರೆ. ಮ್ಯೂನಿಕ್ನಿಂದ ಪ್ರಜ್ವಲ್ ಟೇಕ್ ಆಫ್, ಮಧ್ಯರಾತ್ರಿ ಬೆಂಗಳೂರಿಗೆ. ಏರ್ಪೋರ್ಟ್ನಲ್ಲಿ SIT ಠಿಕಾಣಿ, ಪ್ರಜ್ವಲ್ ಬಂಧನ ಪಕ್ಕಾ. ನಾನೇ ಖುದ್ದಾಗಿ 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ. ಒಂದ್ ಕಡೆ ಪ್ರಜ್ವಲ್ ಬಂಧನಕ್ಕೆ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಮತ್ತೊಂದು ಕಡೆ ಮೇ 31ಕ್ಕೆ ಬರ್ತೀನಿ ಅಂತ ಹೇಳಿದ್ದ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿದ್ದಾನೆ. ಪ್ರಜ್ವಲ್ ರೇವಣ್ಣ ಇಂದು ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಆಗಿದ್ದು 2 ಟ್ರಾಲಿ ಬ್ಯಾಗ್ ಸಮೇತ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾನೆ. ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಪ್ರಜ್ವಲ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗಲಿದ್ದಾನೆ. ಜರ್ಮನಿಯಿಂದ ಫ್ಲೈಟ್ ಏರಿರೋ ಪ್ರಜ್ವಲ್ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಲಿದ್ದಾನೆ. ಹೀಗಾಗಿ ಏರ್ಪೋರ್ಟ್ನಲ್ಲೇ SIT ಠಿಕಾಣಿ ಹೂಡಿದೆ. ಬೆಂಗಳೂರಿಗೆ ಬರ್ತಿದ್ದಂತೆ ಲುಕ್ಔಟ್ ನೋಟಿಸ್ ಆಧಾರದಲ್ಲಿ ಇಮಿಗ್ರೇಷನ್ ಅಲ್ಲಿ ವಶಕ್ಕೆ ಪಡೆಯಲಾಗುತ್ತೆ. ನಂತರ SIT ಅವರು ಪ್ರಜ್ವಲ್ನನ್ನ ಬಂಧಿಸಲಿದ್ದಾರೆ. ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅವ್ರು ಬರ್ತಾರೆ ಅಂತೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗಿದೆ. ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು, ಅದು ಪೊಲೀಸ್ನವರು ಕೆಲಸ ಮಾಡ್ತಾರೆ. ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಭೇಟಿ ಮಾಡಿರೋ SIT ಮುಖ್ಯಸ್ಥ BK ಸಿಂಗ್ ಪ್ರಜ್ವಲ್ ಬಂಧನದ ಸಂಬಂಧ ಚರ್ಚೆ ನಡೆಸಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೆಚ್ಚಿದ ಆಕ್ರೋಶ. ಕೂಡಲೇ ಪ್ರಜ್ವಲ್ನನ್ನ ಬಂಧಿಸಬೇಕು ಅಂತ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. 113ಕ್ಕೂ ಹೆಚ್ಚು ಸಂಘಟನೆಗಳ 10,000ಕ್ಕೂ ಹೆಚ್ಚು ಜನರು ಹೋರಾಟಕ್ಕಿಳಿದಿದ್ದಾರೆ. DC ಕಚೇರಿ ಎದುರು ಬಹಿರಂಗ ಸಭೆ ನಡೆಸಿ ಪ್ರಜ್ವಲ್ ಬಂಧನಕ್ಕೆ ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ಹಾಸನದ ಹೇಮಾವತಿ ಪ್ರತಿಮೆಯಿಂದ DC ಕಚೇರಿವರೆಗೂ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನ ತಕ್ಷಣದಲ್ಲಿ ಬಂಧಿಸಬೇಕು, ಅವರ ಮೇಲೆ
ಕಾನೂನಿನ ಕ್ರಮ ತಗೊಂಡು ಶಿಕ್ಷೆ ಕೊಡಬೇಕು. ಮತ್ತೆ ಪೆನ್ ಡ್ರೈವ್ ಅನ್ನ ಹರಿದು ಬಿಟ್ಟವರ ಮೇಲೂ ಸಹ ವಿಚಾರಣೆ ನಡೀಬೇಕು. SIT-ನವರು ಮಾನ್ಯ ಪ್ರಜ್ವಲ್ ರೇವಣ್ಣವರನ್ನ ಅತ್ಯಂತ ತುರ್ತಾಗಿ ಅವರ ಎಡಗೈ ಕಟ್ಟಿ ತಂದು ಈ ನೆಲದ ಕಾನೂನಿಗೆ ಒಪ್ಪಿಸಬೇಕು. ಈ ಹಿಂದೆ 2 ಬಾರಿ ಬರ್ತೀನಿ ಅಂತ ಹೇಳಿ ಯಾಮಾರಿಸಿದ್ದ ಪ್ರಜ್ವಲ್ ಕಣ್ಣಾಮುಚ್ಚಾಲೆ ಇವತ್ತಿಗೆ ಕೊನೆಗೊಳ್ಳಲಿದೆ. ಇನ್ನೇನಿದ್ರು 3 ಅತ್ಯಾಚಾರ ಪ್ರಕರಣ ಸಂಬಂಧ SIT ತನಿಖೆ ಎದುರಿಸಲೇಬೇಕು. ಸಂಸದ ಪ್ರಜ್ವಲ್ ರೇವಣ್ಣಗೆ ಗ್ರಿಲ್ ಮಾಡಲು ವಿಶೇಷ ತನಿಖಾ ತಂಡವು ಸಕಲ ಸಿದ್ಧತೆ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.